ಅವ್ರು ಅರೆಸ್ಟ್ ಆಗಿದಾರಲ್ವ ಸರ್, ಅವ್ರಿಗೆ ಹೆಚ್ಚಿನ ಶಿಕ್ಷೆ ಆಗಬೇಕು ಸರ್ ನನಗೆ. ಯಾಕಂದರೆ ಈಗ ನಾವು ನಮ್ಮ ಮನೆಯವ್ರನ್ನ ಕಳ್ಕೊಂಡಿರೋ ನೋವು ತುಂಬ ನೋವು ನಮಗೆ ಬರ್ತೀವಿ. ಆ ನೋವನ್ನು ಅವ್ರು ಬರ್ಸ್ಕೊಡ್ತಾರೆ ಇಲ್ಲ ಗೊತ್ತಿಲ್ಲ, ರೀ ಅವ್ರು ನಮ್ಮ ಮನೆಯವರು ವಾಪಸ್ ಅವ್ರು ತಂದುಕೊಡಲ್ಲ. ಅವ್ರಿಗೂ ಆ ನೋವು ಏನು ಅನ್ನೋದು ಅರ್ಥ ಆಗಬೇಕು ಸರ್, ಅಷ್ಟೇ ನಾವು ಕೇಳ್ಕೊಳ್ಳೋದು. ಲೇಡಿ ಅದು ಯೂನಿಯನ್ ಮೇಡಮ್ ಹೆಡ್ ಮೇಡಮ್ ಇದ್ದಾರಲ್ಲ, ಅವ್ರಿಗೂ ಶಿಕ್ಷೆ ಆಗಬೇಕು ಸರ್. ಅವರು ಸುಶಿಸ್ಮಿತಾ ಸೇನಾ ಏನೋ ಇದ್ದಾರಲ್ಲ, ಅವ್ರಿಗೂ ಶಿಕ್ಷೆ ಆಗಬೇಕು. ಅವ್ರು ಕರೆಕ್ಟಾದ ಮಾಹಿತಿ ಕೊಟ್ಟಿದ್ರೆ ಇವತ್ತು ನಮ್ಮ ಮನೆ ಜೀವ ಉಳಿತಾ ಇತ್ತಲ್ವ ಸರ್. ಇದು ಅದಕ್ಕೋಸ್ಕರ ನಾವು ಅವರು ಅರೆಸ್ಟ್ ಆಗಬೇಕು, ಅವರು ಶಿಕ್ಷೆಯನ್ನು ಅನುಭವಿಸ್ಬೇಕು. CBI ತನಿಖೆಯಿಂದ ಆಫೀಸ್ನಲ್ಲಿ ಏನು ನಡೀತು ಅನ್ನೋದು ಸತ್ಯ ಹೊರಗಡೆ ಬರಬೇಕು. CBI ಬೇಕು ಸರ್, ಸತ್ಯ ಹೊರಗಡೆ ಬರಬೇಕು. ಏನು ನಡೀತು, ಯಾಕಂದರೆ ಅಷ್ಟೊಂದು ಪ್ರೆಷರ್ ಹಾಕಿ ಅವ್ರ ಆಫೀಸಲ್ಲಿ ಅಷ್ಟೊಂದು ಸತಾಯಿಸಿದ್ದಾರೆ. ಬೇಕಾರೆ ನಮ್ಗೆ ಎಷ್ಟು ನೋವು ಅಂದರೆ ಅಷ್ಟೊಂದು ನೋವು ತಿಂದಿರ್ಬೇಕು. ಅವ್ರ ತೀರ್ಮಾನ ತಗೊಳಕ್ಕೆ ಏನಿದೆ. ರಾಜ್ಯ ಸರ್ಕಾರ ಏನಾದ್ರು ಕೇಸ್ ಮುಚ್ಚಾಕಕ್ಕೆ ನೋಡ್ತಾ ಇದೆ ಅಂತ ನಂಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಸರ್. ಒಟ್ಟು ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಸಿಗಲೇಬೇಕು ನನಗೆ. ನಾನು ಅಲ್ಲಿವರೆಗೂ ನಾವು ಹೋರಾಡ್ತೀವಿ ಸರ್. ಯಾಕಂದರೆ ಅಂಥ ನಿಷ್ಠಾವಂತ ಅಧಿಕಾರಿ ಅವರು, ಅದಕ್ಕೋಸ್ಕರ ನಾವು ಮಾಡ್ತೀವಿ ಸರ್. ಸಚಿವರ ಹೆಸರು ಕೇಳಿ ಬಂದಿರೋದ್ರಿಂದ ಸಚಿವರಿಗೂ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಸರ್. ಅದು ರಾಜಕೀಯ ಒತ್ತಡದ್ದು ನದಿದೆ ಸರ್. ಸಚಿವರಿದ್ದು ನಾನೇನು ಹೇಳ್ತಾ ಇಲ್ಲ. ಒಟ್ಟು ಅವ್ರಿಗೆ ಗೊತ್ತಿಲ್ಲದೆ ಆಯಿತೋ ಗೊತ್ತಾಯ್ತೋ ನಮ್ಗೆ ಗೊತ್ತಿಲ್ಲ ಸರ್. ನಿಮ್ಮ ಮನೆಯವರೇ ಬರ್ದಿರೋ ಪ್ರಕಾರ ಸಚಿವರ ಮೌಖಿಕ ಆದೇಶ ಅಂತ ಮೌಖಿಕ ಆದೇಶದ ಮೇರೆಗೆ ಅಂತಾನೆ ಆಗಿದೆ ಅದು. ಬಟ್ ನಮ್ಗೆ ಗೊತ್ತಿಲ್ವಲ್ಲ ಸರ್. ನಂಗೆ ಬರ್ದಿಟ್ಟಿರೋದ್ರಿಂದ ನಮ್ಗೆ ಗೊತ್ತಾಗಿದೆ. ಅದು ಬಿಟ್ರೆ ಬೇರೆ ವಿಷಯ ನಮ್ಗೇನೂ ಗೊತ್ತಿಲ್ಲ ಸರ್. ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಇನ್ವಾಲ್ವ್ ಆಗದೆ ಇರ್ತಾರೆ ಸರ್. ಏನೋ ಅದ್ರದ್ದು ಇದು CBI ತನಿಖೆಯಿಂದನೇ ಹೊರಗಡೆ ಬರಬೇಕು ಸರ್. ಸ್ಟೇಟ್ ಮೇಲೆ ನಂಬಿಕೆ ಇಲ್ಲ ಅಂತ ಅಷ್ಟು ನಂಬಿಕೆ ಇಲ್ಲ ಸರ್ ನನಗೆ. ಯಾಕೆ ನಂಬಿಕೆ ಇಲ್ಲ ಅಂತ ಸರ್? ಹಂಗಂತಲ್ಲ, ಇಷ್ಟೆಲ್ಲ ಅದು ನಡೆಯುವಾಗ ಅದು ಗೌರ್ಮೆಂಟ್ ಏನು ಮಾಡ್ತಾ ಇತ್ತು ಸರ್ ನಮಗೆ? ಅಷ್ಟೊಂದು ಅದ್ರ ಲೆಕ್ಕನೇ ಸಿಗ್ದಂಗೆ ದುಡ್ಡನ್ನ ಇದು ಮಾಡಿರುವಾಗ ಈಗ ಎಂಥ ಮನುಷ್ಯನಿಗಾದ್ರೂ ಭಯ ಇದ್ದೇ ಇರುತ್ತಲ್ಲ ಸರ್, ಏನಾಗುತ್ತೋ ಏನೋ ಅನ್ನೋದು. ಅಂಥ ಅಧಿಕಾರಿನೇ ಸಾಯಿಸ್ಬಿಟ್ರಲ್ಲ, ಅವಾಗಾದ್ರೆ ಇವ್ರಿಗೆ ಲೆಕ್ಕ ಗೊತ್ತಿರಲ್ವ ಸರ್? ಫಂಡ್ ಎಷ್ಟು ರಿಲೀಫ್ ಆಗಿರುತ್ತೆ, ಎಷ್ಟು ಖರ್ಚಾಗಿರುತ್ತೆ ಗೊತ್ತಿರಲ್ವ ಸಚಿವರಿಗೆ? ಸಚಿವರು ಇದರಲ್ಲಿ ನೇರವಾಗಿ ಅಲ್ದಿದ್ರು ಪರೋಕ್ಷವಾಗಿ ಇದ್ದಾರೆ ಅಂತ ಅನಿಸ್ತಾ ಇದೆ ಸರ್. ನೋಡ್ಬೇಕು. ಈಗ ಅವರು ಸಚಿವರಾಗಿ ಈ ಕೇಸ್ನಲ್ಲಿ ಇದ್ರೆ ನಿಮ್ಗೆ ಮತ್ತೆ ತೊಂದರೆ ಆಗಲ್ವಾ? ಅಂದ್ರೆ ಈ ಕೇಸ್ ದಾರಿ ತಪ್ಸಕ್ಕೆ ಆಗತ್ತಲ್ವಾ ಸಚಿವರಾಗಿ ಇದ್ರೆ? ಅದು ನಂಗಿನ್ನೂ ಅದು ಏನಂತ ಗೊತ್ತಿಲ್ಲ ಸರ್. ನೋಡ್ಬೇಕು ಸರ್. ನನಗೆ ನಾವು TV ನೋಡೇ ನಾವು ವಿಷಯ ತಿಳ್ಕೊತಾ ಇರೋದು ಸರ್. ಅವ್ರದ್ದು ಬಂದಿದೆ, ಅಧಿಕಾರ ಇದೆ. ಸೊ ಅವಾಗ ಅವರು ಕೇಸ್ನ ಡೈವರ್ಟ್ ಮಾಡಿ ಸರ್ ಈಗ ಫಂಡ್ ರಿಲೀಸ್ ಮಾಡಿರೋದು ಅವ್ರಿಗೆ ಗೊತ್ತಿರಲ್ಲ ಸರ್ ಸರ್ಕಾರಕ್ಕೆ. ಇಷ್ಟು ರಿಲೀಸ್ ಮಾಡಿರ್ತೀವಿ ಅಂತೇಳಿ ರಿಲೀಸ್ ಮಾಡಿದಾಗ ಅವ್ರಿಗೆ ಗೊತ್ತಿದ್ದೇ ಎಲ್ಲ ಗೊತ್ತಾಗಿದ್ದೇ ಮಾಡಿದಾರೋ ನಮಗೆ ಗೊತ್ತಿಲ್ಲ ಸರ್. ನಾವು ಈಗ TVಯಲ್ಲಿ ಏನು ಬರುತ್ತೋ ಅದ್ರ ಸತ್ಯ ತಿಳ್ಕೊಂಡಿದ್ದೀವಿ ಸರ್, ಅಷ್ಟೇ. CM ಅವ್ರೇನಾದ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಇನ್ನೂ ಇಲ್ಲ ಸರ್, ಆ ಥರ ಏನೂ ಇಲ್ಲ ಸರ್. SIT ಈಗ ವಹಿಸಿದಾರಲ್ಲ, ನೀವು ಏನಾದ್ರು ಕಾಂಟ್ಯಾಕ್ಟ್ ಮಾಡೋದ್ರ? ಇಲ್ಲ ಸರ್, ಇನ್ನೂ ಮಾಡಿಲ್ಲ. ನಿಮಗೆ SIT ಮೇಲೆ ನಂಬಿಕೆ ಇಲ್ಲ? ಸದ್ಯಕ್ಕೆ ನಂಬಿಕೆ ಇಲ್ಲ. CBI ಆಗಬೇಕು. ಯಾಕಂದರೆ ನಮ್ಮನೆ ಸಾವಿಗೆ ನ್ಯಾಯ ಸಿಗಬೇಕು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಸರ್. ಅದು ನನ್ನ ಕರ್ತವ್ಯ, ಅದು ನಾನು ಮಾಡಿಕೊಡ್ಬೇಕು ಅವ್ರಿಗೆ. ಈಗ CID ವಹಿಸಿದ್ರು, ಅದಾದ್ಮೇಲೆ CID ಕೆಲಸ ಮಾಡಿಲ್ಲ ಅಂತ ಸರ್. ಅದೇ ಏನು ಮಾಹಿತಿ ಹೊರಗಡೆ ಬರಲೇ ಇಲ್ಲಲ್ಲ ಸರ್. ಅದು ಅಷ್ಟೇ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ ಅಂತಾರೆ, ಬೇರೆ ಯಾವ ವಿಷಯನೂ ಹೊರಗಡೆ ಬರಲೇ ಇಲ್ವಲ್ಲ ಸರ್. ಏನಕ್ಕೆ ಅವ್ರಿಗೆ ಅಷ್ಟೊಂದು ಪ್ರೆಷರ್ ಏನಕ್ಕೆ ಕೊಟ್ಟಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ನಮಗೆ. ಅಮೌಂಟಿಂದ ಒಂದು ಬರ್ತಿದೆ, ಬೇರೆ ಏನು ಬರ್ತಾ ಇದೆ ಸರ್? ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಈಗ ಅರೆಸ್ಟ್ ಮಾಡಿದಾರಲ್ಲ, ಅರೆಸ್ಟ್ ಮಾಡಿ ಇನ್ನೂ ಜನ ಅರೆಸ್ಟ್ ಆಗಬೇಕು ಅಂತೀರಾ ಸರ್? ಅದರಲ್ಲಿ ಯಾರ್ಯಾರು ಅವರು ಇದ್ದಾರೆ ಅದು ಅವರಿಗೆ ಅದು CBI ತನಿಖೆಯಿಂದನೇ ಹೊರಗೆ ಬರಬೇಕು, ನಾವು ಕೇಳ್ತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.